ಹಾಯ್ ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತೇಳಿ ತಿಳ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಕಂಗ್ರಾಟ್ ಲೈಫ್ ಸ್ಟೈಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಬ್ಲಾಗು ನೋಡಿ ಫ್ರೆಂಡ್ಸ್, ಇದು ಒಂದು ಕ್ಯಾಂಟೀನ್ ಬಾಡಿಗೆ, ಊಟದ ಬಾಡಿಗೆ ಬಂದಿದ್ದೀನಿ ನೋಡಿ. ಇವಾಗೆಲ್ಲ ಗಾಡಿಗೆ ಒಂದು 150-200 ಜನದ್ದು ಊಟ ಇರೋದ್ರಿಂದ ಇವತ್ತು ಐಟಮ್ಸ್ ಎಲ್ಲ ತುಂಬ್ಕೊತಾ ಇದ್ದೀನಿ. ಸೊ ಒಂದು ಊಟ ಬಂದು 150-200 ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್, ಒಂದು ಊಟ. ಆ ಥರ ಇದು ಕ್ಯಾಟ್ರಿಂಗ್ ಬಾಡಿಗೆ. ಹೆಡ್ ಕುಕ್ ಅಂತ ಬಂದು ಆನಂದಣ್ಣ ಅಂತೇಳಿ ನೋಡಿ, ಇವರೇ ನಮ್ಮ ಹೆಡ್ ಕುಕ್ ಆನಂದಣ್ಣ ಅಂತ. ಇವರೇ ಫುಲ್ ಫಸ್ಟ್ ಕ್ಲಾಸಾಗಿ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್. ಎಷ್ಟೇ ಜನ ಇರಲಿ, ಒಂದು ಮದುವೆ ಚೌಟ್ರಿ ಇದಾಗಲಿ ಏನೇ ಆಗಲಿ, ಪ್ರತಿಯೊಂದೂ ಅವರೇ ಈ ಅಡುಗೆ ಮಾಡ್ತಾರೆ ನೋಡಿ. ಇವರು ಅಷ್ಟೇ ಕುಕ್ಕು. ನಾನು ಈ ವಿಡಿಯೋ ಮಾಡ್ಕೊಳಕ್ಕೋಸ್ಕರ ನಾನು ಅದು ಐಟಮ್ ತುಂಬಕ್ಕೆ ಹೋಗಲಿಲ್ಲ ನೋಡಿ ಫ್ರೆಂಡ್ಸ್. ರಾತ್ರಿ ಐಟಮ್ಸ್ ಎಲ್ಲ ಇವರೇ ಎಲ್ಲ ಹಾಕ್ಕೊತಾರೆ. 150-200 ಜನ ಆದ್ರೂ ಇವರೇ ಐಟಮ್ಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಅಡುಗೆ ಮಾಡ್ತಾರೆ ನೋಡಿ. ಇವಾಗೆಲ್ಲ ಫುಲ್ಲೆಲ್ಲ ಗಾಡಿಗೆ ನೋಡಿ ಫ್ರೆಂಡ್ಸ್, ಆ ಕಡೆ ಐಟಮ್ಸ್ ಎಲ್ಲ ಅಲ್ಲಿದ್ದಾವೆ. ಆಲೇ ನಾನು ದಿನಸಿ ಐಟಮ್ ಎಲ್ಲ ಮುಂದೆ ಹಾಕ್ಕೊಂಡೆ. ದಿನಸಿ ಐಟಮ್ಮು ಎಲ್ಲ ಹಾಕ್ಕೊಂಡು ಈಗ ನೀರಿನ ಕ್ಯಾನ್ ಎಲ್ಲ ಹಾಕಿದ್ದೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಕಾಣ್ತೈತಲ್ಲ, ಇದೇ ದಿನಸಿ ಐಟಮು ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಗಾಡಿ ಲೋಡ್ ಮಾಡ್ಕೊಂಡು ಸ್ಪಾಟ್ಗೆ ಹೋಗಬೇಕು. ಈಗ ನೋಡಿ ಫ್ರೆಂಡ್ಸ್, ಪಾತ್ರೆಗಳು ಒಬ್ಬೊಬ್ರು ಎತ್ತಕ್ಕಾಗಲ್ಲ ಫ್ರೆಂಡ್ಸ್. ಏನಿಲ್ಲ ಅಂದರೂ ಒಂದು 20 ಪಾತ್ರೆ, ಒಳ್ಳೆ ಗೇಜಿರೋ ಪಾತ್ರೆ ಫ್ರೆಂಡ್ಸ್ ನೋಡಿ. ಇವಾಗ ವುಡ್ಡು ಎಲ್ಲ ತಗೊಂಡು ಹಾಕ್ತಾಯಿದ್ದಾರೆ ನಮ್ಮ ಆನಂದಣ್ಣ, ಮೇನ್ ಅಡಿಗೆ ಕುಕ್ಕಿನ ಅವರು ಆನಂದಣ್ಣ ಅಂತೇಳಿ. ಆಮೇಲೆ ಫ್ರೆಂಡ್ಸ್, ಇದು ಯಾವ ಥರ ಅಡುಗೆನ ಕೇಳಿ ನೀವು, ರುಮಾಲ್ ರೊಟ್ಟಿ ಆಗಲಿ, ಸ್ವೀಟಲ್ಲಿ ಯಾವ ಥರ ಸ್ವೀಟ್ ಆದರೂ ಮಾಡಿಕೊಡ್ತಾರೆ. ಅಡುಗೆ ಮಾತ್ರ ಫಸ್ಟ್ ಕ್ಲಾಸಾಗಿರ್ತದೆ ಫ್ರೆಂಡ್ಸ್. ಯಾಕಂದರೆ ನಾವು ತಿಂದಿದ್ದೀವಲ್ಲ, ಹಂಗಾಗಿ ಒಂದು 5 ಜನ 10 ಜನಕ್ಕೆ 20 ಜನಕ್ಕಾಗಷ್ಟು ಹೆಚ್ಚಿಗೆ ಮಾಡಿರ್ತಾರೆ ಅಂತ, ಕಮ್ಮಿ ಅಂತೂ ಮಾಡಲ್ಲ. ಯಾಕಂದರೆ ಫುಲ್ ಸೆಟ್ಟಿಗೆ ಮಾಡೋವಂಥದ್ದು. ಒಟ್ಟಿನಾಗಿ ಟೋಟಲಾಗಿ ಅಡುಗೆ ಮಾತ್ರ ಸಕ್ಕತ್ತಾಗಿರ್ತದೆ. ನಾನು ಈ ಬಾಡಿಗೆಯನ್ನು ಬಂದಿದ್ದೀನಿ ನೋಡಿ ಫ್ರೆಂಡ್. ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಈ ವಿಡಿಯೋವನ್ನು ಶೇರ್ ಮಾಡಿ. ಆಮೇಲೆ ಈ ನಮ್ಮ ಆನಂದಣ್ಣವ್ರ ನಂಬರ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ. ನಿಮಗೆ ಏನಕ್ಕಾದ್ರೂ ಅಡುಗೆ ಬಾಡಿಗೆ ಬೇಕಾದರೆ ಅವರ ನಂಬರ್ನನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೋಡಿ. ಒಟ್ಟಾಗಿ ಈ ನಮ್ಮ ಏರಿಯಾ ಸುತ್ತಮುತ್ತಲ ಎಲ್ಲೇ ಇರಲಿ, ಅವರು ಬಂದು ಅಡುಗೆಗಳು ಮಾಡಿಕೊಡ್ತಾರೆ. ಪ್ರತಿಯೊಂದು ಮಾಡ್ತಾರೆ ಫ್ರೆಂಡ್ಸ್, ಎಲ್ಲನೂ ಪ್ರತಿಯೊಂದೂ ಅಡುಗೆ ಇದರಲ್ಲಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಈಗ ನೋಡಿರಿ, ಅದ್ರಾಗೂ ಸ್ವಲ್ಪ ಸಾಮಾನೆಲ್ಲ ಇದ್ದಾವೆ. ಫುಲ್ಲು ಏನು ಪ್ರತಿಯೊಂದು ಬೇಕು ಅದೆಲ್ಲ ಐಟಮು ಇಲ್ಲೇ ಹಾಕ್ಕೊಂಬರ್ತಾರೆ. ಹಾಕೊಂಡು ಗಾಡಿ ಲೋಡ್ ಆಯಿತು. ಈಗ ನೋಡಿ ತಾಮತ್ತವ್ರೆ ಉಕ್ಕು. ಯಾಕಂದ್ರೆ ಏನಂದರೆ ಅದಕ್ಕೆ ಕಾಳು ಪಳೆ ಎಲ್ಲ ಬೇಯಿಸ್ಕೊಳಕ್ಕೆ ಇವರೇ ತಾಂಬರ್ತಾರೆ. ಪ್ರತಿಯೊಂದು ಎಲ್ಲ ಇವ್ರಿಗೆ ವಹಿಸ್ಬಿಟ್ರೆ ಫ್ರೆಂಡ್ಸ್, ಎಲ್ಲ ಇವರೇ ಮಾಡಿಬಿಡ್ತಾರೆ ಪ್ರತಿಯೊಂದು ನೋಡಿ. ಮುಂದಿನ ವಿಡಿಯೋ ಇನ್ನೂ ಬರ್ತವೆ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಈಗೆಲ್ಲ ಆ ಕಡೆ ವಿಡಿಯೋ ಲೆಂತಿ ಆಗ್ತದೆ ಅಂತೇಳಿ ನಾನು ಒಂದೊಂದು ಭಾಗ ಕಟ್ ಮಾಡಿ ಹಾಕ್ತೀನಿ. ಈ ಸ್ಪಾಟಿಗೆ ಗಾಡಿ ಲೋಡ್ ಮಾಡ್ಕೊಂಡು ಈಗ ಹೋಗಿ ಬರಬೇಕು ನೋಡಿ ಫ್ರೆಂಡ್ಸ್. ಫುಲ್ಲು ಗಾಡಿ ಎಲ್ಲ ಲೋಡ್ ಆಯಿತು. ಆ ಕಡೆ ಈ ಕಡೆ ಎಲ್ಲ. ಇಲ್ಲಿಂದ ಇದು ಒಂದು 12-13 ಕಿಲೋಮೀಟ್ರ್ ಹೋಗ್ಬೇಕು ಇವಾಗ. ಇಲ್ಲಿಂದ ಹೋಗಿ ಸ್ಪಾಟ್ಗೆ ಹೋಗಿ ಐಟಮ್ ಎಲ್ಲ ಇಳಿಸಿ ತಿರ್ಗಾ ಆ ಕಡೆಯಿಂದ ತಿರ್ಗಾ ಮಾರ್ಕೆಟ್ಗೆ ಹೋಗ್ಬೇಕಾಗುತ್ತೆ.
ನೋಡಿ ಇವಾಗ ಸಿಲಿಂಡ್ರ್ ಹಾಕ್ತಾಯಿದ್ದಾರೆ. 3-4 ಸಿಲಿಂಡ್ರ್ ಬೇಕಾಗ್ಬೋದು, ಹಾಕ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕನ್ನಡ ಲೈಫ್ ಸ್ಟೈಲಿನ ಒಂದು ವಿಡಿಯೋ. ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾರೋ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ನೀವು ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಹೀಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನೋಡಿ ಫ್ರೆಂಡ್ಸ್, ಫುಲ್ ಆಯಿತು. ಈಗೆಲ್ಲ ಎಲ್ಲ ಲೋಡ್ ಮಾಡ್ಕೊಂಡಿದ್ದು ಐಟಮ್ಸ್ ಎಲ್ಲ ಆಯಿತು. ಸಿಲಿಂಡ್ರ್ ಕೆಳಗೆಲ್ಲ ಹತ್ರ ಇಟ್ಬಿಟ್ಟು ಇನ್ನೂ ಏನೋ ಒಂದು ಬಾಂಡಿನೋ ಏನೋ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೋ. ಇದೊಂದು ಬಂದು ನೋಡಿ ಫ್ರೆಂಡ್ಸ್, ಏನಿಲ್ಲ ಅಂದರೂ ಒಂದು 15 ಪಾತ್ರೆಗಳಿವೆ. 15 ಪಾತ್ರೆಗೂ 15 ಪ್ಲೇಟ್ಗಳು ಎಲ್ಲ ಅವೆ. ಗಾಡಿ ಲೋಡ್ ಆಯಿತು. ಇವಾಗ ಒಳ್ಳೆಯದೇ ಸ್ಪಾಟ್ಗೆ ಹೋಗಿ ಐಟಮ್ ಇಳಿಸಿ ತಿರ್ಗಾ ಬರಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಹೊರಟಿದ್ದೀವಿ ನಾವು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಸ್ಪಾಟ್ಗೆ. ಹೊರಟಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ. ಥ್ಯಾಂಕ್ ಯು ಫ್ರೆಂಡ್ಸ್.